ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕೆಲವು ದಿನ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಗೂಗಲಿಂದ ಗಿಫ್ಟ್ ಬಂತು ಅಂತ. ಸೊ ಆ ಗಿಫ್ಟ್ ಯಾಕೆ ಬಂತು, ಹೇಗೆ ಬಂತು ಅನ್ನೋದು ನಾನು ಹೇಳಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಅದರ ಮಾಹಿತಿ ನಾನು ಕೊಡ್ತೀನಿ. ಸೊ ಮತ್ತೆ ಅದೇ ರೀತಿ ಗಿಫ್ಟ್ ನನಗೆ ಬಂದಿದೆ. ಸೊ ಇದು ಆವಾಗವಾಗ ನನಗೆ ಬರ್ತಾ ಇರುತ್ತೆ. ಯಾಕೆ ಬರುತ್ತೆ ಅನ್ನೋದು ಮುಂದೆ ನಾನು ಹೇಳ್ತೀನಿ. ಸೊ ಫಸ್ಟ್ ಈಗ ಮತ್ತೆ ಬಂದಿರೋ ಗಿಫ್ಟನ್ನು ರೆಡಿ ಮಾಡೋದು ಹೇಗೆ ಅದು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಕನ್ನಡದಲ್ಲಿ ನನಗನ್ಸುತ್ತೆ ಯಾರೂ ಕೂಡ ಈ ರೀತಿ ವಿಡಿಯೋ ಮಾಡಿಲ್ಲ ಅನಿಸುತ್ತೆ. ಸೊ ಇನ್ನೊಮ್ಮೆ ಅದೇ ರೀತಿ ಯಾಕೆ ಗಿಫ್ಟ್ ಬಂತು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಒಂದು ಸ್ವಲ್ಪ ವಿಡಿಯೋ ನೋಡಿ, ಆಮೇಲೆ ಇದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಆಮೇಲೆ ಹೇಳ್ತೀನಿ. ಸೊ ಇದು ರೆಡಿ ಮಾಡೋದು ಹೇಗೆ ಫಸ್ಟ್ ನಾನು ಇಲ್ಲಿ ಹೇಳ್ತೀನಿ. ಸೊ ನಾನಿಲ್ಲಿ ಮೊದಲು ಜಿಮೇಲ್ ಓಪನ್ ಮಾಡ್ತೀನಿ. ಜಿಮೇಲ್ನಲ್ಲಿ ಇಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಯೂಸರ್ ರಿಸರ್ಚ್ ಅಂತ ಇಲ್ಲಿ ಒಂದು ಮೇಲ್ ಬಂದಿದೆ, ಇದರಲ್ಲಿದೆ. ಸೊ ನವಂಬರ್ 2ನೇ ತಾರೀಕು ಇಲ್ಲಿ ತೋರಿಸ್ತಾ ಇದೆ. ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಸಾರಿ, ಇಲ್ಲಿದೆ ಅಪ್ಡೇಟ್ಸ್ನಲ್ಲಿ ಅದು ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಯೂಸರ್ ರಿಸರ್ಚ್ ಅಂತ ಇದೆ. ಇದು ಮೇಲು 3:12ಕ್ಕೆ ನೈಟ್ ಬಂದಿದೆ ಮೇಲು. ಸೊ ಬಂದ ಮೇಲೆ ಇಲ್ಲಿ ಗೂಗಲ್ ಸೆಂಟ್ ರಿವಾರ್ಡ್ ಅಂತ ಇದೆ ನೋಡಿ, ಗೂಗಲ್ ರಿವಾರ್ಡ್ ಸೆಂಟ್ ಮಾಡಿದೆ. ಇಲ್ಲಿ ನೋಡ್ಬೋದು 325 ನನ್ನ ಹೆಸರು ಇಲ್ಲಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ಗಿಫ್ಟ್ ಕಾರ್ಡ್ ನನಗೆ ಬಂತು. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಶೇರ್ ದ ಫ್ಯೂಚರ್ ಅಂತ ಇದೆ, ಯೂಸರ್ ರಿಸರ್ಚ್ ಅಂತ ಇದೆ. ಇಲ್ಲಿ ನೋಡಿ ಡಿಯರ್ ಕ್ರಿಯೇಟರ್ಸ್ ಅಂತ. ಸೊ ಇಲ್ಲಿ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಎ ಯೂಟ್ಯೂಬ್ ರಿಸರ್ಚ್ ಸರ್ವೆ. ವಿ ಆರ್ ಸೋ ಗ್ರೇಟ್ಫುಲ್ ಫಾರ್ ಯುವರ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ಸೈಟ್ ಆ್ಯಂಡ್ ವಿ ಹೋಪ್ ಯು ಎಂಜಾಯ್ಡ್ ದ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ಯಾಕೆ ಬರುತ್ತೆ ಅಂತ. ಸೊ ಇಲ್ಲಿ ಅಮೌಂಟ್ ಬಂದಿರೋದು ಇಲ್ಲಿ ನೋಡ್ಬೋದು, ನನ್ನ ಹೆಸರು ಇಲ್ಲಿದೆ, ದಾವಲ್ ಸಾಬ್ ನಂದರ್ಗಿ ಅಂತ. ಸೊ ಗೂಗಲಿಂದ ಆಮೇಲೆ ಇಲ್ಲಿ 335 ರುಪೀಸ್ ನನಗೊಂದು ಗಿಫ್ಟ್ ಸಿಕ್ಕಿದೆ. ಇದನ್ನು ರಿಡೀಮ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ನಮಗೊಂದು ಮೇಲ್ ಬಂದಿರುತ್ತೆ. ಸೊ ಇದನ್ನು ಈಗ ನಾನು ರಿಡೀಮ್ ಮಾಡ್ಕೊಳ್ತೀನಿ. ರಿಡೀಮ್ ಹೇಗೆ ಮಾಡೋದು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದು ಯಾಕೆ ಬಂತು ಅನ್ನೋದು ನಿಮ್ಗೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಏನಿದೆ ಅಂದರೆ ಹಲವಾರು ಹೊಸ ಫೀಚರ್ಸ್ ಬರ್ತಾ ಇರ್ತವೆ. ನೀವು ನೋಡ್ತಿರ್ಬೋದು, ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಹೊಸ ಫೀಚರ್ ಬರೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ ಅಂದರೆ ಅಡ್ವಾನ್ಸ್ ಆ ಫೀಚರನ್ನು ನಮಗೆ ಬಳಸಲಿಕ್ಕೆ ಕೊಡ್ತಾರೆ. ಸೊ ಅಡ್ವಾನ್ಸ್ ಆ ಫೀಚರ್ ನೀವು ಬಳಸ್ಕೊಂಡು ಅದರ ಬಗ್ಗೆ ಏನಾದರೂ ಇತ್ತು ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಹೇಳಿ ಅಂತ ಹೇಳಿ ನಮಗೆ ಆ ಫೀಚರನ್ನು ಅಡ್ವಾನ್ಸ್ ಆಗಿ ಕೊಟ್ಬಿಡ್ತಾರೆ. ಸೊ ರೀಸೆಂಟಾಗಿ ಒಂದು ಫೀಚರ್ ಬಂದಿದೆ, ನೀವು ನೋಡ್ಬೋದು, ಕಮೆಂಟ್ಸ್ ಟ್ಯಾಬಲ್ಲಿ ಈಗ ಕಮ್ಯುನಿಟಿ ಅಂತ ಬಂದಿದೆ. ಸೊ ಅಂಥದ್ದು ಎಕ್ಸ್ಪೆರಿಮೆಂಟ್ ಏನಾದರೂ ಇತ್ತು ಅಂದರೆ ನಮ್ಮನ್ನು ಫಸ್ಟ್ ಅದನ್ನು ಕೊಡ್ತಾರೆ. ಯೂಟ್ಯೂಬ್ ಮೇಲೆ ಏನೇ ಆಪ್ಷನ್ಸ್ ಬರ್ತಾಯಿದ್ರು, ಹೊಸ ಫೀಚರ್ಸ್ ಏನಾದರೂ ಬರ್ತಾಯಿದ್ರೆ, ಸೊ ಅದ್ರ ಬಗ್ಗೆ ಮೊದಲು ನಮಗೆ ಅದಕ್ಕೆ ಟೆಸ್ಟಿಂಗ್ ಪರ್ಪಸ್ ನೀವು ನೋಡಿ ಇದ್ರ ಬಗ್ಗೆ ಏನಾದರೂ ಇತ್ತು ಅಂದರೆ ಹೇಳಿ, ಯೂಸ್ ಮಾಡೋದ್ರಲ್ಲಿ ಮತ್ತು ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕು, ಇದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಹೇಳಿ ನಾವು ಮಾಡಿ ಇದನ್ನು ರೋಲ್ಔಟ್ ಮಾಡ್ತೀವಿ ಅಂತ ಬಳಸಲಿಕ್ಕೆ ಕೊಟ್ಬಿಡ್ತಾರೆ. ಸೊ ಅದು 3 ತಿಂಗಳು ಈ ರೀತಿ ಕೊಡ್ತಾರೆ. ಸೊ ಅದರ ಪ್ರಕಾರ ನಮ್ಮ ಹತ್ರ ಆ ಫೀಚರ್ಸ್ ಬಂದ ಮೇಲೆ ನಾವು ಅದನ್ನು ಯೂಸ್ ಮಾಡಿಕೊಂಡು ಅದು ಏನಿದೆ, ಹೇಗಿದೆ, ಅದರಲ್ಲಿ ಏನು ಚೇಂಜಸ್ ಹಾಕಬೇಕು, ಏನು ಮಾಡಬೇಕು ಅಂತ ಈ ರೀತಿಯೆಲ್ಲ ಅವರಿಗೆ ಹೇಳ್ತಾ ಇರ್ತೀವಿ. ಸೊ ಇದರಿಂದ ಈ ಸರ್ವೆ ಅದು ನಮ್ಮಿಂದ ಮಾಡಿಸ್ಕೊಳ್ತಾರೆ. ಅವರು ಸರ್ವೆ ಮಾಡಿ ನಾವು ಕೊಟ್ಟಾಗ ಸೊ ಆ ಏನು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಆ ಸರ್ವೆ ಮೇಲೆ ಈ ಇನ್ಫಾರ್ಮೇಷನ್ ಕೊಡೋಕ್ಕೆ, ಸೊ ಅದಕ್ಕೆ ಪ್ರತಿಯಾಗಿ ಇದೆಲ್ಲ ಗಿಫ್ಟ್ಸ್ ಅಂತ ನಮಗೆ ಈ ರೀತಿ ಅಮೌಂಟ್ ಅವರು ಪೇ ಮಾಡ್ತಾರೆ. ಅದು 335 ಇರುತ್ತೆ, 225 ಇರುತ್ತೆ, ಇನ್ನೂ ಹೆಚ್ಚಾಗಿರುತ್ತೆ, 535 ಇರುತ್ತೆ. ಈ ರೀತಿ ಅಮೌಂಟ್ ಜಾಸ್ತಿ ಈ ರೀತಿ ಬರ್ತಾ ಇರುತ್ತೆ. ಆ ಫೀಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಯೂಟ್ಯೂಬ್ನ ರಿಸರ್ಚ್ ಟೀಮ್ನಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಯೂಟ್ಯೂಬ್ ರಿಸರ್ಚ್ ಟೀಮಲ್ಲಿ ನಾನು ಇರೋದರಿಂದ
ಸೊ ಏನಾದರೂ ಹೊಸ ಫೀಚರ್ಸ್ ಬರ್ತಿತ್ತು ಅಂದರೆ ನನಗೆ ಅದು ಫಸ್ಟ್ ಬಂದುಬಿಡುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಏನಿದೆ ಅಂದರೆ ಆ ಫ್ಯೂಚರನ್ನು ನಾವು ಯೂಸ್ ಮಾಡ್ತಿರ್ತೀವಿ, ಬಟ್ ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಸೊ ಅದು ಕಂಡೀಷನ್ಸ್ ಇರುತ್ತೆ ಯೂಟ್ಯೂಬದ್ದು. ಸೊ ಈ ಫೀಚರ್ ಬಗ್ಗೆ ಯಾರಿಗೂ ನೀವು ಡಿಸ್ಕ್ಲೋಸ್ ಮಾಡಬಾರ್ದು, ಎಲ್ಲಿವರೆಗೆ ರೋಲ್ಔಟ್ ಆಗಲ್ಲ ಅಲ್ಲಿವರೆಗೂ ಇದನ್ನು ಯಾರಿಗೂ ಹೇಳಬಾರ್ದು ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಸೊ ಅದೊಂದು ರೆಸ್ಟ್ರಿಕ್ಷನ್ ಇದೆ, ಇಲ್ಲಾಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಹೇಳಲಿಕ್ಕಾಗಲ್ಲ, ಅದೊಂದು ಗೌಪ್ಯತೆ ಅಂತ ನೀವು ಅನ್ಕೋಬೋದು. ಸೊ ಈ ರೀತಿ ನಾನು ಯೂಟ್ಯೂಬ್ ರಿಸರ್ಚ್ ಟೀಮ್ನಲ್ಲಿ ಇರೋದ್ರಿಂದ ನನಗೆ ಫಸ್ಟ್ ಯೂಟ್ಯೂಬ್ ಮೇಲೆ ಏನು ಬರ್ತಿದೆ ಆಪ್ಷನ್ಸು ಅದು ನನ್ನ ಹತ್ರ ಬಂದಿರುತ್ತೆ. ಸೊ ಅದನ್ನು ನಾನು ನೋಡಿಕೊಂಡು ಅದರ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತೀನಿ. ಸೊ ಅದರ ಪ್ರತಿಯಾಗಿ ನಮ್ಗೆ ಕೆಲವೊಂದಿಷ್ಟು ಗಿಫ್ಟ್ ವೌಚರ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದೇ ಇದು ನನಗೆ ಬಂದಿರೋದು. ಲಾಸ್ಟ್ ಟೈಮ್ನಲ್ಲಿ ನಾನು ಬರೀ ಅದನ್ನು ರಿಡೀಮ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ. ಸೊ ಇವತ್ತು ಈ ರೀತಿ ನನಗೆ ಬಂದಿರೋದು ಯಾಕೆ ಬರುತ್ತೆ ಅನ್ನೋದ್ರ ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೊಡ್ತಾಯಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಏನೇನು ಬರುತ್ತೆ ಅಂತ. ಸೊ ಹೊಸ ಫೀಚರ್ಸ್ ಏನೇ ಬರಲಿ ಫಸ್ಟ್ ನನ್ನ ಹತ್ರ ಬಂದಿರುತ್ತೆ. ಆ ಫೀಚರ್ಸ್ ಬಗ್ಗೆ ನಾವು ಯೂಸ್ ಮಾಡಿಕೊಂಡು ಏನು ಇದು ಇದೆ, ಅದರಲ್ಲಿ ತೊಂದರೆ ಇದೆ, ಏನು ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದು ಅಲ್ಲಿ ಹೇಳಬೇಕಾಗಿರುತ್ತೆ. ಸೊ ಅದನ್ನು ನಾನು ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ನಾವು ಒಬ್ಬನೇ ಅಂತ ಇರಲ್ಲ, ಕೆಲವೊಂದಿಷ್ಟು ಜನರಿಗೆ ಅವರು ಚೂಸ್ ಮಾಡಿಕೊಂಡು ಅದನ್ನು ಅರ್ಲಿ ಎಕ್ಸೆಸ್ ಅಂತ ಕೊಟ್ಟು ಅವರಿಗೆ ಯೂಸ್ ಮಾಡಲಿಕ್ಕೆ ಆ ಫೀಚರನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಅದರ ಬಗ್ಗೆ ನಾವು ಮಾಹಿತಿ ಕೊಡಬೇಕು, ಏನಿದೆ ಇದರಲ್ಲಿ, ಏನು ಇರಬಾರ್ದು, ಇದು ಇದ್ದರೆ ಒಳ್ಳೆಯದು, ಇದು ಇರಲಿಲ್ಲ ಅಂದರೆ ಒಳ್ಳೆಯದು ಅಂತ ನಾವು ಹೇಳಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಒಂದು ಲೆವೆಲ್ ಬಂದಾಗ ಅದು ಮುಗೀತು ಅಂದರೆ ರೋಲ್ಔಟ್ ಆಗೋಕ್ಕಿಂತ ಮುಂಚೆ ನಮ್ಗೆ ಈ ರೀತಿ ಎಲ್ಲ ಪೇಮೆಂಟ್ಸ್ ಬರುತ್ತೆ. ಸೊ ಇದು ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಇದೆ. ಸೊ ಅದನ್ನು ನಾನಿಲ್ಲಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ. ಫ್ಯೂಚರ್ಸ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ಬರಲ್ಲ. ಯೂಟ್ಯೂಬ್ ಮೇಲೆ ಏನು ಹೊಸ ಅಪ್ಡೇಟ್ ಬರೋದಿದೆ ಅನ್ನೋದು ಅಡ್ವಾನ್ಸ್ ಹೇಳಲಿಕ್ಕಾಗಲ್ಲ. ಸೊ ಯೂಟ್ಯೂಬ್ ಯಾವಾಗ ಹೇಳಿ ಅಂತ ನಮ್ಮನ್ನು ಹೇಳುತ್ತೆ, ಸೊ ಆವಾಗ ಕಾಮನ್ ಎಲ್ಲರೂ ಈ ಅಪ್ಡೇಟ್ಸ್ ಕೊಟ್ಬಿಡ್ತಾರೆ. ಸೊ ಕೆಲವು ಸರಿ ನಾನು ಅಪ್ಡೇಟ್ಸ್ ಕೊಡಲ್ಲ. ಯೂಟ್ಯೂಬ್ ಮೇಲೆ ಬಂದಿರುವಂಥದ್ದು ಅಪ್ಡೇಟ್ಸ್ ಏನಿದೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕಲ್ಲ ಜಾಸ್ತಿ ಅದ್ರ ಮೇಲೆ. ಸೊ ಆ ಫೀಚರ್ಸ್ ಬಗ್ಗೆ ನಮಗೆ ಯೂಸ್ ಇತ್ತು, ಆ ಫ್ಯೂಚರ್ನಿಂದ ನಮಗೇನಾದರೂ ಕ್ರಿಯೇಟರ್ಸ್ಗೆ ಏನಾದರೂ ಯೂಸ್ ಇತ್ತು, ಅದ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದಿತ್ತು ಅಂದರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರ್ವೈಸ್ ಈಗ ತುಂಬ ಕ್ರಿಯೇಟರ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಮಾಡಿದ ಮೇಲೆ ನಾವು ಮಾಡೋದೇನು ಅರ್ಥ ಇರಲ್ಲ ಅಂತ ನಾನು ಮಾಡಲ್ಲ. ಸೊ ಈ ರೀತಿ ಇರುತ್ತೆ. ಒಂದು ಯೂಟ್ಯೂಬ್ ಟೀಮ್ ಜೊತೆ ನಾನಿರೋದ್ರಿಂದ ನನಗೆ ಅಡ್ವಾನ್ಸ್ ಫೀಚರ್ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದು ಒಂದು ಇದೆ. ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ, ಒಂದು ಒಳ್ಳೆ ಕಮೆಂಟ್ ಹಾಕಿ. ಹಾಗೆ ನಿಮ್ಗೇನಾದರೂ ಯೂಟ್ಯೂಬಲ್ಲಿ ತೊಂದರೆ ಇದ್ದರೆ ನನ್ನನ್ನು ಸಂಪರ್ಕಿಸ್ಬೋದು. ನಾನು ನಂಬರ್ ಕೊಟ್ಟು ನನ್ನ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಕ್ಲಿಕ್ ಮಾಡಿದರೆ ಮೇನ್ ಪೇಜಲ್ಲೇ ಫಸ್ಟಲ್ಲೇ ಒಂದು ವಿಡಿಯೋ ಇದೆ. ಅದರಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ, ನಂಬರ್ ಕೊಟ್ಟಿದ್ದೀನಿ ಅದರಲ್ಲಿ. ಇನ್ನು ಕೆಲವೊಬ್ಬರು ನೋಡಿ, ನಾನು ಯೂಟ್ಯೂಬ್ ಮೇಲೆ ಬಂದವರಿಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಾಗಲಿ, ವಾಚ್ ಅವರ್ ಇನ್ಕ್ರೀಸ್ ಮಾಡಿ ಕೊಡೋದಾಗಲಿ ಈ ರೀತಿ ಏನು ನಾನು ಮಾಡಲ್ಲ. ಜಸ್ಟ್ ಬೇಸಿಕ್ಸ್ ಏನಿದೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಜೊತೆ ಅದರಲ್ಲಿ ಏನಾದರೂ ಸೆಟ್ಟಿಂಗ್ಸ್ ಇದ್ದರೆ ಅದನ್ನು ಮಾಡಿಕೊಡ್ತೀನಿ. ಆಮೇಲೆ ಆ್ಯಡ್ಸೆನ್ಸಲ್ಲಿ ಏನೋ ತೊಂದರೆ ಇದೆ, ಟೆಕ್ನಿಕಲಿ ಏನಾದರೂ ಇತ್ತು ಅಂದರೆ ನನಗೆ ಸಂಪರ್ಕಿಸ್ಬೋದು. ನಾನು ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಮಾಡಿಕೊಡೋದಾಗಲಿ, ವಾಚ್ ಓವರ್ ಇನ್ಕ್ರೀಸ್ ಮಾಡಿಕೊಡೋದಾಗಲಿ ಈ ರೀತಿ ಎಲ್ಲ ಏನೂ ಕೆಲಸ ಮಾಡಲ್ಲ. ಆ್ಯಕ್ಚುಲಿ ಇದು ಯೂಟ್ಯೂಬ್ ಗೈಡ್ಲೈನ್ಸ್ ಅಗೇನ್ಸ್ಟ್ ಇದೆ. ಇನ್ನು ಮಾಡೋರು ಮಾಡ್ತಿರ್ತಾರೆ, ಯಾಕಂದರೆ ಅವರು ಅದರಲ್ಲೇ ಇರ್ತಾರೆ. ಸೊ ನಾನು ಆ ರೀತಿ ಇಲ್ಲ, ನಾನು ಯೂಟ್ಯೂಬ್ಗೆ ಕನೆಕ್ಟ್ ಆದವನು. ಸೊ ಯೂಟ್ಯೂಬ್ ರಿಸರ್ಚ್ ಟೀಮಲ್ಲಿ ಇರೋರು ನಾವೇ. ಸೊ ನಾವೇ ಆ ರೀತಿ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಇದೊಂದು ಯೂಟ್ಯೂಬ್ಗೆ ನಾವು ದ್ರೋಹ ಬಗೆದಂಗೆ ಆಗುತ್ತೆ. ಸೊ ಆ ರೀತಿ ನಾನು ಏನೂ ಮಾಡಲ್ಲ. ಸೊ ಅದಕ್ಕಾಗಿ ನಿಮಗೇನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಸಂಪರ್ಕಿಸ್ಬೋದು. ನಾನು ಯೂಟ್ಯೂಬ್ ಜೊತೆ ಕನೆಕ್ಟಲ್ಲಿದ್ದೀನಿ. ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ನಾನು ಮಾಡಿಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸೊ ಇದು ನಾನು ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋರು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.